ನೀಡ್ಸಾ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಎಪಿಸೋಡಲ್ಲಿ ಪ್ರತಿದಿನ ನಿಮಗೆ ಉಪಯೋಗವಾಗುವಂಥ 2 ಬೆಸ್ಟ್ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ನಿಮ್ಮ ಮುಂದೆ ಸ್ಟಫ್ ಕೂಲ್ ಬ್ರ್ಯಾಂಡ್ ಒಂದು ವಾಲ್ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು ಮತ್ತೊಂದು ರಿಚಾರ್ಜಬಲ್ ಬಲ್ಬನ್ನು ನೀವು ನೋಡ್ತಾ ಇದ್ದೀರಾ. ಪ್ರತಿದಿನ ನಿಮ್ಮ ಮೊಬೈಲ್ ಫೋನ್ ಚಾರ್ಜ್ ಮಾಡೋಕ್ಕೆ ನೀವೇನೊಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೋಡ್ತಾ ಇದ್ದೀರಾ ಅಂತಂದರೆ, ಮತ್ತು ಪವರ್ ಹೋದಾಗ, ಕರೆಂಟ್ ಹೋದಾಗ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು UPS ಸಹಾಯ ಇಲ್ಲದೇ ಬೆಳಕನ್ನು ಕೊಡ್ತಕ್ಕಂಥ ಒಂದು ರಿಚಾರ್ಜಬಲ್ ಬಲ್ಬನ್ನು ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಓಕೆ, ಮೊದಲನೇದಾಗಿ ಸ್ಟಫ್ ಕೂಲ್ ಬ್ರ್ಯಾಂಡ್ ಒಂದು ವಾಲ್ ಚಾರ್ಜರ್ ಬಗ್ಗೆ ಮಾತಾಡೋದಾದ್ರೆ, ನೋಡ್ತಾ ಇದ್ರ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ಭಾಗದಲ್ಲಿ ನ್ಯೂಟ್ರಾನ್ 33 USB A+ ಟೈಪ್ C PD ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಅಡಾಪ್ಟರ್ ಮೂಲಕ ನಾವು 2 ಕೇಬಲ್ ಗಳನ್ನು ಕನೆಕ್ಟ್ ಮಾಡಿ ಎಟ್ ಎ ಟೈಮ್ಗೆ 2 ಫೋನ್ಸ್ ನಾವು ಚಾರ್ಜ್ ಮಾಡಬಹುದು. ಟೈಪ್ C ಪೋರ್ಟ್ ಇದೆ, ಇದಾದ ನಂತರ USB A ಪೋರ್ಟ್ ನ ಇದರಲ್ಲಿ ಕೊಟ್ಟಿದ್ದಾರೆ. ನಂತರ ಈ ಅಡಾಪ್ಟರ್ಗೆ ನಮಗೆ 6 ತಿಂಗಳ ಕಾಲ ವಾರಂಟಿ ಸಹಿತ ಸಿಗ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು. ಇನ್ನ ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಎಲ್ಲಾ ಫೀಚರ್ಸ್ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಈಗ ಬಾಕ್ಸ್ ನ ಓಪನ್ ಮಾಡೋಣ. ನೋಡ್ತಾ ಇದ್ರ ಬಾಕ್ಸ್ ನಲ್ಲಿ ನಮಗೆ ಚಾರ್ಜಿಂಗ್ ಅಡಾಪ್ಟರ್ ನ ಬಿಟ್ಟರೆ ಯಾವುದೊಂದು ಡಾಕ್ಯುಮೆಂಟೇಶನ್ ಇಲ್ಲಿ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ನಮಗೆ ವೈಟ್ ಕಲರ್ ನಲ್ಲಿ ಸ್ಟಫ್ ಕೂಲ್ ಬ್ರ್ಯಾಂಡ್ ಒಂದು ನ್ಯೂಟ್ರಾನ್ 33 ಅಂತಕ್ಕಂಥ ಪವರ್ ಅಡಾಪ್ಟರ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಸೊ ಮೊದಲನೇದಾಗಿ ಇದರ ಒಂದು ಡಿಸೈನ್, ಲುಕ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಡಿಸೈನ್ ಮತ್ತು ಲುಕ್ ಆಸ್ ಯೂಸಲ್ ಎಲ್ಲ ಒಂದು ಚಾರ್ಜರ್ ತರನ ಇದೆ ಅಂತ ಹೇಳ್ಬೋದು. ಬಟ್ ತುಂಬಾ ಚಿಕ್ಕದಾಗಿದೆ ಇದು ನನಗೆ ತುಂಬಾ ಇಷ್ಟ ಆಯಿತು. ಪಾಕೆಟ್ ಫ್ರೆಂಡ್ಲಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇದರ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ತುಂಬಾ ಹೆವಿ ಇದೆ, ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಇನ್ನು ಇದರಲ್ಲಿ ನಮಗೆ 2 ಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ರೆ ಮೊದಲನೇದಾಗಿ ಟೈಪ್ C PD 33 ವ್ಯಾಟ್ ಅಂತ ಹೇಳ್ತಾ ಇದ್ದಾರೆ. ಟೈಪ್ C ಕೇಬಲ್ ಮೂಲಕ ನೀವೇನಾದರೂ ಚಾರ್ಜ್ ಮಾಡ್ತೀರಾ ಅಂತಂದರೆ 33 ವ್ಯಾಟ್ ಒಂದು ಔಟ್ಪುಟ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಇನ್ನು USB ಫಾಸ್ಟ್ ಚಾರ್ಜ್ ಅಂತ ಹೇಳ್ತಾ ಇದ್ದಾರೆ. USB ಕೇಬಲ್ ಮೂಲಕ ನೀವು ಚಾರ್ಜ್ ಮಾಡ್ತೀರಾ ಅಂತಂದರೆ ಫಾಸ್ಟ್ ಚಾರ್ಜಿಂಗ್ ಇದರಲ್ಲಿ ನಮಗೆ ಅವೈಲೇಬಲ್ ಇರುವಂಥದ್ದು. ಸೊ ನೀವೇನಾದರೂ ನಿಮ್ಮ ಮೊಬೈಲ್ ಫೋನ್ಗೆ ಒಂದು ಬೆಸ್ಟ್ ಚಾರ್ಜರನ್ನು ನೋಡ್ತಾ ಇದ್ದೀರಾ ಅಂತಂದರೆ ಇದು ಕೂಡ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಬಟ್ ನಾನು ನಿಮ್ಮ ಫೋನ್ಗೆ ಅದ್ರ ಜೊತೆ ಬಂದಿರತಕ್ಕಂಥ ಒರಿಜಿನಲ್ ಚಾರ್ಜರ್ನೇ ನಾನು ಯೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಇನ್ ಕೇಸ್ ಅದೇನಾದರೂ ಹಾಳಾಗಿತ್ತು ಅಂತಂದರೆ, ಅದೇನಾದರೂ ಕಳೆದೋಗಿತ್ತು ಅಂತಂದರೆ ಸೊ ಇದನ್ನು ಸಹಿತ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ನಾ ಇದರ ಡ್ಯೂರಾಬಿಲಿಟಿ ಮತ್ತು ಪ್ರೈಸ್ ಬಗ್ಗೆ ಮಾತಾಡೋದಾದರೆ, ನಾನು ಕಳೆದ 1 ವರ್ಷದಿಂದ ಒಂದು ಸ್ಟಫ್ ಕೂಲ್ ಬ್ರ್ಯಾಂಡ್ ಒಂದು 18 ವ್ಯಾಟ್ ಔಟ್ಪುಟ್ ಇರತಕ್ಕಂಥ ಒಂದು ವಾಲ್ ಚಾರ್ಜರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಒಂದು ಐಫೋನ್ ಚಾರ್ಜ್ ಮಾಡೋಕ್ಕೆ ಮತ್ತು ನನ್ನ ಆಂಡ್ರಾಯ್ಡ್ ಫೋನ್ ಚಾರ್ಜ್ ಮಾಡೋಕ್ಕೆ. ಬಟ್ ಇದುವರೆಗೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಕಂಡು ಬಂದಿಲ್ಲ ನನಗೆ. ಸೊ ಹಾಗಾಗಿ ಒಂದು ಬೆಸ್ಟ್ ಕ್ವಾಲಿಟಿಯ ಚಾರ್ಜರ್ ಸ್ಟಫ್ ಕೂಲಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಇನ್ನು ಇದರ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ 2300 ರೂಪಾಯಿ ಆಗುತ್ತೆ. ಸೊ ಏನು ಬ್ರೋ 2300 ರೂಪಾಯಿ ಬರೀ ವಾಲ್ ಚಾರ್ಜರ್ಗೆ ಅಂತ ನೀವು ಕೇಳ್ಬೋದು. ಹೌದು, 33 ವ್ಯಾಟ್ನ ಒಂದು ಔಟ್ಪುಟ್ ಇರತಕ್ಕಂಥ ಚಾರ್ಜರ್ ಆಗಿರೋದ್ರಿಂದ, ಆಮೇಲೆ 2 ಫೋನ್ಸ್ಗಳನ್ನ ಒಟ್ಟಿಗೆ ನಾವು ಚಾರ್ಜ್ ಮಾಡ್ತಕ್ಕಂಥ ಆಪ್ಷನ್ ಇರೋದ್ರಿಂದ ಇಷ್ಟು ಪ್ರೈಸ್ನ ಕೊಡ್ಬೋದು ಅಂತ ನನಗನ್ಸುತ್ತೆ. ಸೊ ಬಟ್ ಸ್ಟಿಲ್ ಸ್ವಲ್ಪ ಪ್ರೈಸ್ ಕಡಿಮೆ ಆಗಿದ್ದರೆ ಬೆಟರ್ ಆಗಿರ್ತಾ ಇತ್ತು. ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಮಿಸ್ ಮಾಡಿದೆ ಕಮೆಂಟಲ್ಲಿ ಟೈಪ್ ಮಾಡಿ. ಇನ್ ಕೇಸ್ ಈ ಚಾರ್ಜರ್ನ ಅಥವಾ ಈ ಒಂದು ಅಡಾಪ್ಟರ್ ನೀವು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ರಿಚಾರ್ಜಬಲ್ ಬಲ್ಬ್ ಬಗ್ಗೆ ನೋಡ್ತಾ ಹೋಗೋಣ. ನೋಡ್ತಾ ಇದ್ರ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಬಜಾಜ್ ಅಂತ ಬ್ರ್ಯಾಂಡಿಂಗ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಕೆಳಗಡೆ ಭಾಗದಲ್ಲಿ ಬಜಾಜ್ LED Z ಇನ್ವರ್ಟರ್ ಲ್ಯಾಂಪ್ ಅಂತ ಹೇಳ್ತಾ ಇರುವಂಥದ್ದು 9 ವ್ಯಾಟ್ ಇರತಕ್ಕಂಥ ಒಂದು LED ಬಲ್ಬ್ ಇದಾಗಿರುವಂಥದ್ದು. ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ಇದರ ಎಲ್ಲ ಫೀಚರ್ಸ್ ಅನ್ನು ಕೊಟ್ಟಿದ್ದಾರೆ. ಬ್ಯಾಕಪ್ ಟೈಮ್ ಅಪ್ ಟು 4 ಅವರ್ಸ್ ಅಂತ ಹೇಳ್ತಾ ಇದ್ದಾರೆ. 4 ಗಂಟೆಗಳ ಕಾಲ ಇದು ಕರೆಂಟ್ ಹೋದಾಗ ನಮಗೆ ಬೆಳಕನ್ನು ಕೊಡುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಆಟೋ ಕಟ್ ಆಫ್ ಆಫ್ಟರ್ ಫುಲ್ ಚಾರ್ಜಿಂಗ್ ಅಂತ ಹೇಳ್ತಾರೆ. ಒಂದ್ಸಾರಿ ಕಂಪ್ಲೀಟ್ ಆಗಿ ಚಾರ್ಜ್ ಆಯಿತು ಅಂತಂದರೆ ಆಟೋಮೆಟಿಕ್ ಆಗಿ ಇದು ಚಾರ್ಜ್ ಆಗೋದು ಒಂದು ಡಿಸ್ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. 120 ಡಿಗ್ರಿ ಬೀಮ್ ಆ್ಯಂಗಲಲ್ಲಿ ನಮಗೆ ಲೈಟಿಂಗ್ ಸಿಗ್ತಾ ಇದೆ. ಅಪ್ ಟು 85% ಎನರ್ಜಿ ಸೇವಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರುವಂಥದ್ದು. ವೈಡ್ ಆಪರೇಟಿಂಗ್ ವೋಲ್ಟೇಜ್ ಅಂತ ಹೇಳ್ತಾ ಇರುವಂಥದ್ದು. ನಾವು ಮನೆಯ ಒಳಭಾಗದಲ್ಲಿ ಮಾತ್ರ ಇದನ್ನ ಯೂಸ್ ಮಾಡ್ಬೋದು. ಇನ್ಸ್ಟೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಕರೆಂಟ್ ಹೋದ ತಕ್ಷಣ ಇದು ಇನ್ಸ್ಟೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರ ಲೈಫ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ 15,000 ಗಂಟೆಗಳ ಕಾಲ ನಾವು ಈ ಒಂದು ಬಲ್ಬ್ನ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಕ್ಸ್ ನಲ್ಲಿ ನಮಗೆ ಬಲ್ಬ್ನ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಸಹಿತ ಇಲ್ಲಿ ಸಿಗ್ತಾ ಇರುವಂತದ್ದು. ಬಲ್ಬ್ನ ಯಾವ ರೀತಿ ಉಪಯೋಗಿಸೋದ್ರ ಬಗ್ಗೆ ಇಲ್ಲಿ ಮಾಹಿತಿ ನಮಗೆ ಸಿಗ್ತಾ ಇದೆ. ಇದನ್ನ ಹೊರತುಪಡಿಸಿದ್ರೆ ನಮಗೆ ನೋಡ್ತಾ ಇದ್ರೆ ಬಲ್ಬ್ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಒಂದು ವೈಟ್ ಕಲರ್ ನಲ್ಲಿ ಇರ್ತಕ್ಕಂಥ LED Z ಇನ್ವರ್ಟರ್ ಲ್ಯಾಂಪ್ ಅಂತ ಇದನ್ನ ಹೇಳ್ಬೋದು. ರಿಚಾರ್ಜಬಲ್ ಲೈಟ್ ಅಂತಾನೆ ಇದನ್ನ ಹೇಳ್ಬೋದು. ಸೊ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಸೊ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಹೆವಿ ಇದೆ ಕೈಯಲ್ಲಿ. ಲಾಸ್ಟ್ 6 ಮಂತ್ ಬ್ಯಾಕ್ ನಾನು ಒಂದು ಬಲ್ಬ್ನ ಪರ್ಚೇಸ್ ಮಾಡಿದ್ದೆ. ಸೊ ಇದುವರೆಗೂ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಬಂದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಮತ್ತೊಂದು ಬಲ್ಬ್ನ ಖರೀದಿ ಮಾಡಿದ್ದೀನಿ. ಸೊ ನಿಮಗೂ ಸಹಿತ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಊರುಗಳಲ್ಲಿ ತುಂಬಾ ಪವರ್ ಕಟ್ ಆಗ್ತಾ ಇತ್ತು ಅಂತಂದ್ರೆ, ಮನೆಯಲ್ಲಿ UPS ಇಲ್ಲ ಅಂತಂದ್ರೆ ಈ ಬಲ್ಬ್ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ಇದರ ಡ್ಯೂರಾಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ, ಬಜಾಜ್ ಒಂದು 15,000 ಗಂಟೆಗಳ ಕಾಲ ಇದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ಯಾಕಪ್ ಅಪ್ ಟು 4 ಅವರ್ಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಬ್ಯಾಕಪ್ 4 ಅವರ್ಸ್ ಏನು ಬರಲ್ಲ ಅಂತ ಹೇಳ್ಬೋದು. 2 ರಿಂದ 3 ಗಂಟೆಗಳ ಕಾಲ ಮ್ಯಾಕ್ಸಿಮಮ್ ಇದು
ಬರುತ್ತೆ. 8 ರಿಂದ 9 ಗಂಟೆಗಳ ಕಾಲ ಟೈಮ್ ತಗೊಳುತ್ತೆ ಚಾರ್ಜ್ ಆಗೋಕ್ಕೆ. ಕಂಪ್ಲೀಟಾಗಿ ಚಾರ್ಜ್ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಚಾರ್ಜಿಂಗ್ ಡಿಸ್ಕನೆಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದರ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ 349 ರುಪೀಸ್ ಅಂತ ಹೇಳ್ಬೋದು. 349 ರೂಪಾಯಿಗೆ ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಕೆಲವು ಸಾರಿ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ, ಬಟ್ 350 ರೂಪಾಯಿ ವರ್ತ್ ಅಂತ ನನಗನ್ಸುತ್ತೆ. ಸೊ ನಿಮ್ಗೇನಾದ್ರೂ ಈ ಬಲ್ಬಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಪರ್ಚೇಸ್ ಮಾಡಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೇನೆ, ಈ ಕೂಡಲೇ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.